ಹಾವಳಿ ಹೆಚ್ಚಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕಡಲ ತೀರದಲ್ಲಿ ಯಾರೂ ಕೂಡ ಹೋಗಬಾರದು ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿರುವಂತದ್ದು. ನೋಡ್ತಾ ಇದ್ದಂತೆ ಸಮುದ್ರಕ್ಕೆ ಮನೆಯೊಂದು ಉರುಳಿದೆ. ಅಲೆಗಳ ಹೊಡೆತಕ್ಕೆ ಸಿಲುಕಿ ಧರೆಗೆ ಉರುಳಿದೆ ಮನೆ. ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ತೀರದಲ್ಲಿ ಮನೆ ಧರಶಾಹಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಮನೆ ಬೀಳುವ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಂಗಳೂರು ಹೊರವಲಯ ಉಳ್ಳಾಲದ ಬಟ್ಟಪ್ಪಾಡಿ ಇದಾಗಿದೆ. ಈ ಒಂದು ಮನೆ ಏನಿದೆ ನೋಡ್ತಾ ಇದ್ದಂತೆಯೇ ಸಮುದ್ರಕ್ಕೆ ಉರುಳಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಜರುಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರುವಂತದ್ದು. ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿತವಾಗ್ತಾ ಇದೆ. ಮಣ್ಣು ಕುಸಿತದಿಂದಾಗಲೇ ಈಗಾಗಲೇ 4 ರಿಂದ 5 ಜನ ಸಾವನ್ನಪ್ಪಿದ್ದಾರೆ. ಒಂದು ಕಡೆ 4 ಜನ, ಒಂದೇ ಕುಟುಂಬದ 4 ಕೂಡ ಪ್ರಾಣ ಬಿಟ್ಟಿದ್ದಾರೆ ಮಣ್ಣು ಕುಸಿತದಿಂದಾಗಿ. ಆದರೆ ಬಟ್ಟಪ್ಪಾಡಿ ಕಡಲ ತೀರದಲ್ಲಿ ಮನೆ ಕಟ್ಕೊಂಡು ವಾಸವನ್ನ ಮಾಡ್ತಾ ಇದ್ದಾರಲ್ಲ, ಅವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂತಂದ್ರೆ ಕಡಲ ತೀರದಲ್ಲಿ ಮನೆ ಇದ್ರೆ ಮಣ್ಣು ಕುಸಿತ ಆದ್ರೆ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿರುವಂತದ್ದು. ಒಂದ್ ಕಡೆ ನವದೆಹಲಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಮಂಗಳೂರಿನ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಮುದ್ರಕ್ಕೆ ಮನೆ ಕೂಡ ಉರುಳಿದೆ. ನೋಡ್ತಾ ಇದ್ದಂತೆ ಏನೂ ಮಾಡಲಾಗದಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ನಿಜಕ್ಕೂ ಅಲ್ಲಿನ ಕುಟುಂಬಸ್ಥರು ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಾಣ ಉಳ್ಕೊಂಡಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಶಾಲಾ ಕಾಲೇಜುಗಳಿಗೂ ಕೂಡ ಈಗಾಗಲೇ ರಜೆ ಘೋಷಣೆ ಕೂಡ ಮಾಡಲಾಗಿದೆ. ಭೂಕುಸಿತಕ್ಕೆ ಮನೆಯ ಬಾವಿ ಕಟ್ಟೆ ಕಂಪ್ಲೀಟ್ ಆಗಿ ಧರಶಾಹಿಯಾಗಿದೆ. ಕಾರ್ಕಳದ ನೆಲ್ಲಿಕಟ್ಟೆಯ ಸಮೀಪ ಬಾವಿ ಕುಸಿದೆ. ಬಾವಿ ಕುಸಿತಾ ಇರುವಂತಹ ವಿಡಿಯೋ ಏನಿದೆ ಕಂಪ್ಲೀಟ್ ಆಗಿ ಅದು ಎಲ್ಲೆಡೆ ಇದೀಗ ವೈರಲ್ ಆಗ್ತಾ ಇದೆ. ಮಳೆಯ ಆರ್ಭಟದಿಂದಾಗಿ ನೋಡಿ ಬಹಳ ವರ್ಷಗಳ ಹಳೆಯ ಬಾವಿ ಕುಸಿತವನ್ನ ಕಂಡಿದೆ. ಆ ಕುಸಿತ ಆಗ್ತಾ ಇರುವಂತಹ ಬಾವಿಯ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೀವು ಕೂಡ ಗಮನಿಸಬಹುದಾಗಿರುವಂಥದ್ದು ಯಾವ ರೀತಿಯಾಗಿ ಬಾವಿ ಕುಸಿತವನ್ನ ಕಾಣುತ್ತೆ ಅನ್ನೋದನ್ನ. ಉಡುಪಿ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಕಾರ್ಕಳದ ನೆಲ್ಲಿಕಟ್ಟೆಯ ಸಮೀಪ ಬಾವಿಯೊಂದು ಕುಸಿದಿದೆ. ಎಲ್ಲೆಲ್ಲೂ ಮಳೆಯ ರಾಯನ ಅಬ್ಬರ ಜೋರಾಗ್ತಾ ಇದೆ. ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು. ಬಹಳ ಹಳೆಯ ಬಾವಿ ಅಂತ ಕಾಣಿಸುತ್ತೆ. ಬಹಳ ವರ್ಷಗಳಿಂದ ಸೇಫ್ ಆಗಿತ್ತು. ಬಟ್ ಆದ್ರೆ ಮಣ್ಣು ಕುಸಿತದಿಂದಾಗಿ ಹಳೆಯ ಬಾವಿ ಕಂಪ್ಲೀಟ್ ಆಗಿ ಕುಸಿದು ಒಳಕ್ಕೆ ಬೀಳುತ್ತೆ. ಆ ದೃಶ್ಯವನ್ನ ಕೂಡ ಗಮನಿಸಬಹುದಾಗಿರುವಂಥದ್ದು. ಈ ಒಂದು ಬಾವಿ ಬೀಳ್ತಾ ಇರುವಂತಹ ದೃಶ್ಯ ಏನಿದೆ ಅದೆಲ್ಲಡೆ ಇದೀಗ ವೈರಲ್ ಆಗ್ತಾ ಇದೆ. ಬಾವಿ ಕುಸಿತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಭೂಕುಸಿತಗಳು ಕೂಡ ಉಂಟಾಗ್ತಾ ಇದೆ. ಅಲ್ಲಲ್ಲಿ ಪ್ರಾಣ ಹಾನಿಯೂ ಕೂಡ ಸಂಭವಿಸ್ತಾ ಇದೆ. ಇದೀಗ ಬಾವಿಯ ಸರದಿ ಬಾವಿ ಕೂಡ ಕಂಪ್ಲೀಟ್ ಆಗಿ ಮುರಿದು ಒಳಗಡೆ ಬಿದ್ದಿದೆ. ಬಾವಿ ಕುಸಿತ ಆಗಿರುವಂತಹ ಘಟನೆಯನ್ನ ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಹವಾಮಾನ ಇಲಾಖೆಯೂ ಕೂಡ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.